ಪ್ಲಾನ್ ಮಾಡಿದ್ರು. BJP ಅವ್ರ ಪ್ಲಾನ್ ಏನಿದೆ ನನಗೇನು ಗೊತ್ತಾಗ್ತದೆ ರೀ. ಮಾಡಿದ್ರೆ ಸಂತೋಷ, ಒಳ್ಳೇದಾಗಲಿ, ನೋಡೋಣ. ಅವ್ರು ಬೈರಿ, ಇನ್ನು ಯಾಕೆ ಅಷ್ಟು ಗಡ್ಬಿಟ್ಟು ಮಾಡ್ತೀರಿ? ಇನ್ನು ಚುನಾವಣೆ ಭಾಳ ಮುಂದದ. ಇನ್ನು ಯಾರ್ಯಾರು ಬಿಟ್ಟು ಹೋಗ್ತಾರೆ, ಯಾರ್ಯಾರು ಬರ್ತಾರೆ. ನಾನು ಹೇಳತ್ತೀನಲ್ಲ, ಸ್ವಲ್ಪ ಹೊತ್ತು ಕಾರಿ. BJPನೂ ಖಾಲಿ ಆಗ್ತದೆ, JDS ಖಾಲಿ ಆಗ್ತದೆ. ಮೊದಲ ಸ್ಟೆಪ್ ಅಂತ ಸರ್. ಈಗ ನೆಕ್ಸ್ಟ್ ಮತ್ತೆ ವಾಪಸ್ ನೋಡಿ ಮಾಡಲಿ. ಯಾರು ಗರ್ ವಾಪಸಿ ಬಂದವ್ರದ್ದು ತಾನೆ, ಅಲ್ಲಿಂದ ಬಿಟ್ಟು ಹೋದವ್ರು ತಾನೆ. ಅಲ್ಲ, ನಿಮ್ಮಲ್ಲಿ ಇದ್ದವರಿಗೂ ನಮ್ದ್ರಲ್ಲಿ ಹಮಾರ ಘರ್ ಇಂಟ್ಯಾಕ್ಟ್. ಈಗ ಬರೋರು ಬರ್ತಾರೆ, ಹೋಗೋರು ಹೋಗ್ತಾರೆ. ಹಂಗಂತ ನಮ್ಮ ಪಕ್ಷ ಮುಳುಗೋಗಿದ್ಯಾ? 100 ವರ್ಷದಿಂದ ನಡ್ಸ್ಕೊಂಡು ಬಂದಿಲ್ಲ, ಇನ್ನ 100 ವರ್ಷನೂ ನಡ್ಸ್ಕೊಂಡು ಹೋಗ್ತೀವಿ. JDS BJP ಖಾಲಿ ಆಗ್ತದೆ ಅಂತ ಹೇಳಿ, ಬಟ್ ಇಲ್ಲಿ ನೋಡಿದ್ರೆ ನಿರೀಕ್ಷೆ ಅಲ್ಲ, ಖಚಿತ ಇದೆ. ಯಾಕೆ ಗಡ್ಬಿಟ್ಟು ಮಾಡ್ಲಾಗ್ತೀರಿ? ಇನ್ನ ಬಜೆಟ್ ಮುಗಿಲಿ. ಇಲ್ಲಿ ರಿವರ್ಸ್ ಆಯ್ತಲ್ಲ ಸರ್. ಏನು ಸೆಟ್ರು ಬಿಟ್ಟು ಹೋಗಿದ್ದು, ಬಂದವ್ರು ಬಂದರು, ಹೋದವ್ರು ಹೋದ್ರು. ಈಗ ನೀವು ಅವ್ರು ಹೇಳ್ತಾ ಇದ್ರಲ್ಲ, ಏನು ಉಗಾದಿಗೆ ಹೋಗ್ತದ ಈ ಸರ್ಕಾರ, 50 ಜನ ಕರ್ಕೊಂಡು ಹೋಗ್ತಾರ, ಅವೆಲ್ಲ ಏನಿಲ್ಲಪ್ಪ. ಹೋಗ್ಲಿ, ಬಜೆಟ್ ಮುಗಿಲಿ, ನೀವೇ ನೋಡ್ತೀರಿ. ಮುಂಚೆನೆ ಪ್ಲೇಯರ್ಸ್ ಆ ಕಡೆ ಹೋಗ್ತಾ ಇದಾರಲ್ಲ. ಯಾವ್ದು ಮ್ಯಾಚ್ ಇನ್ನ ನಾವು ಅಧಿಕೃತವಾಗಿ ಎಂಟ್ರಿನೇ ಕೊಟ್ಟಿಲ್ಲ ಇನ್ನ ಮ್ಯಾಚಿಗೆ. ಪ್ಲೇಯಿಂಗ್ 11ನಲ್ಲಿ ಯಾರಿದ್ದಾರೆ ನಿಮ್ಗೆ ಗೊತ್ತಿದೆ. ಕೆಲವು ಜನ ಆಟಕ್ಕುಂಟು ಲೆಕ್ಕಕ್ಕಿಲ್ಲನೂ ಇರ್ತಾರೆ. ಅದೇ ಲಿಸ್ಟ್ ಸೇರಿದ್ರ? ನಾ ಹೇಳ್ತಾ ಇಲ್ವಾ, ಅವ್ರು ಕೊಡ್ಲಿ, ಕಾರಣಗಳು ಕೊಡ್ಲಿ, ಅದಾದ್ಮೇಲೆ ನಾವು ಉತ್ತರ ಕೊಡ್ತೀವಿ. ಏನ್ ಪರಿಣಾಮ? ನಾವು ಪಕ್ಷ ಈ ಪಕ್ಷ ನನ್ನಿಂದ ನಡೀತಾ ಇದೇನ್ರಿ? ಪಕ್ಷ ಪ್ರಿಯಾಂಕ್ ಖರ್ಗೆಯಿಂದನೂ ನಡೆಯಕ್ಕೆ ಸಾಧ್ಯ ಇಲ್ಲ, ಬೇರೆ ಯಾರ ಕಡೆಯಿಂದನೂ ನಡೆಯಕ್ಕೆ ಸಾಧ್ಯ ಇಲ್ಲ. ನಮ್ಮ ಕಾರ್ಯಕರ್ತರಿಂದ ನಡೀತಾ ಇದೆ, ನಮ್ಮ ತತ್ವ ಸಿದ್ಧಾಂತದಿಂದ ನಡೀತಾ ಇದೆ. ಅಲ್ಲ, ಇದು ಮೊದಲ ಸ್ಟೆಪ್. ಇನ್ನೂ ಸಾಕಷ್ಟು ಜನ ಬರ್ತಾರೆ ಅಂತ ಹೇಳ್ತಾರೆ BJP. ಬರಲಿ, ಹೋಗ್ಲಿ, ಯಾರು ಬೇಡ ಅಂದಿದ್ದೀನಿ. ಯಾರಿಗೂ ಕಟ್ಟಿ ಇಟ್ಕೊಳಕ್ ಆಗಲ್ಲ, ಹೌದಾ ಇಲ್ಲ? ಸಾಕಷ್ಟು ಜನ ಅಲ್ಲಿಂದ ಇಲ್ಲಿ ಬಂದು ಸೆಟ್ಲ್ ಆಗಿದ್ದಾರೆ, ಇಲ್ಲಿಂದ ಹೋಗಿ ಅಲ್ಲೂ ಸೆಟ್ಲ್ ಆಗಿದ್ದಾರೆ. ನೋಡಿ, ರಾಜಕೀಯದಲ್ಲಿ ಯಾವಾಗ ನೀವು ಕಲಿಯೋದು ನಿಲ್ಲಿಸ್ತೀರಾ, ಅದು ನಿಮ್ಮ ಕೊನೆ ದಿನ. ಎಲ್ಲದು ಈಗ ಇನ್ನೂ ನಾನು ಈಗ ಕಲಿತಾ ಇದ್ದೀನಿ. ಖರ್ಗೆ ಸಾಹೇಬ್ರು ಇವತ್ತು 50 ವರ್ಷ ಸುದೀರ್ಘ ರಾಜಕೀಯ ಮಾಡಿದ್ದಾರೆ, ಎಲೆಕ್ಟೆಡ್ ರೆಪ್ರೆಸೆಂಟೇಟಿವ್ ಆಗಿ. ಅವರು ಡೆಲ್ಲಿಗೆ ಹೋಗಿ ಇನ್ನೂ ಕಲಿತಾ ಇದ್ದಾರೆ. ಮೋದಿ ಅವರು ಇನ್ನೂ ಕಲಿತಾ ಇದ್ದಾರೆ. ರಾಜಕೀಯದಲ್ಲಿ ಯಾವಾಗ ನೀವು ಕಲಿಕೆ ನಿಲ್ಲಿಸ್ತೀರಾ, ಅವತ್ತೇ ನಿಮ್ಮ ಕೊನೆ ದಿನ.